ಶ್ರೀರಾಮುಲು ಹಾಗೂ ರೆಡ್ಡಿಯ ಕಿತ್ತಾಟ ಹೈಕಮಾಂಡ್ಗೂ ಕೂಡ ತಲುಪಿದೆ. ಈಗ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿರುವಂಥದ್ದು. ಹೈಕಮಾಂಡ್ ಹೇಳ್ತಾ ಇರುವಂಥದ್ದು ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ, ಬೇರೆ ರೀತಿಯ ಸಂದೇಶ ಕೊಡೋದು ಬೇಡ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಯಾಕೆ ಈ ರೀತಿಯ ಕಿತ್ತಾಟ ಇಬ್ಬರ ಮಧ್ಯೆ ಅಂತಂದರೆ, ಈ ಚುನಾವಣೆಯಿಂದಲೂ ಕೂಡ ಇಬ್ಬರ ಮಧ್ಯೆ ಒಂದು ಮುಸುಕಿನ ಗುದ್ದಾಟ ಇತ್ತು, ಈಗ ಹೊರಗಡೆ ಬಿದ್ದಿದೆ ಅದು. ಸೊ ಹೈಕಮಾಂಡ್ಗೂ ಕೂಡ ಈಗ ರಾಮುಲು ರೆಡ್ಡಿಯ ಕಿತ್ತಾಟ ತಲುಪಿರುವಂಥದ್ದು. ತಕ್ಷಣವೇ ಈ ಗುದ್ದಾಟವನ್ನು ನಿಲ್ಲಿಸಲು ಹೈಕಮಾಂಡ್ ತೀರ್ಮಾನಕ್ಕೆ ಬಂದಿದೆ. ಸೊ ಇಬ್ಬರನ್ನ ಸಮಾಧಾನ ಪಡಿಸುವಂತೆ ಖಡಕ್ ಸೂಚನೆ ಕೊಡಲಾಗಿದೆ. ಪಕ್ಷದಲ್ಲಿ ಮತ್ತಾರು ಮಾತನಾಡದಂತೆ ಹೈಕಮಾಂಡ್ ಇಲ್ಲಿ ತಾಕತ್ತು ಮಾಡಿರುವಂಥದ್ದು. ಸೊ ಹಂಗಾಗಿ ಈ ರೀತಿಯಾಗಿ ತಾಕೀತು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಈಗ. ಇದರ ಜೊತೆಗೆ ಯಾಕೆ ಇವರು ಈ ರೀತಿಯಾಗಿ ಕಿತ್ತಾಡ್ಕೊಂಡಿದ್ದಾರೆ ಅನ್ನೋದು ಸಹಜವಾಗಿ ಪ್ರಶ್ನೆ ಇರುವಂಥದ್ದು. ಅದು ನಿನ್ನೆ ಆಗಿರುವಂಥ ಒಂದು ಸಭೆ ಏನಿದೆಯಲ್ಲ, ಕೋರ್ ಕಮಿಟಿ, ಆ ಸಭೆಯಲ್ಲಿ ಮಾತಿಗೆ ಮಾತು ಬೆಳೆದು ಬೇನೇನೋ ಆಗತ್ತೆ. ಸೊ ಹಂಗಾಗಿ ಅಲ್ಲಿಂದ ಇಬ್ಬರ ನಡುವೆ ವೈಮನಸ್ಸು ಈಗ ಶುರುವಾಗಿದೆ. ಇದು ಹೈಕಮಾಂಡ್ ಲೆವೆಲ್ವರೆಗೂ ಕೂಡ ಹೋಗಿದೆ. ಸಹಜವಾಗಿ ಕಾಂಗ್ರೆಸ್ಗೆ ಇದು ಒಂಥರ ಅಸ್ತ್ರ ಸಿಕ್ಕಿದಂಗೆ ಆಗುತ್ತೆ. ಸೊ ಹಂಗಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡೋದು ಬೇಡ ಅಂತ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಸೊ ಪಕ್ಷದಲ್ಲಿ ಮತ್ತಾರೂ ಕೂಡ ಮಾತನಾಡದಂತೆ ಹೈಕಮಾಂಡ್ ಕಡೆಯಿಂದ ಸೂಚನೆ. ಈಗ ಅವ್ರನ್ನ ಹೇಗಾದರೂ ಮಾಡಿ ಸಮಾಧಾನ ಪಡಿಸಬೇಕು. ಈಗ ಚಾಲೆಂಜ್ ಇರೋದು ವಿಜೇಂದ್ರ ಅವರಿಗೆ. ವಿಜೇಂದ್ರ ಅವರ ಮಾತಿಗೂ ಕೂಡ ಒಂಥರ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇದ್ದಾರೆ ಶ್ರೀರಾಮುಲು ಅವರು. ಬೇಕಾದರೆ ಪಕ್ಷವನ್ನೇ ಬಿಟ್ಟು ಹೋಗ್ತೀನಿ ಅಂತಲೂ ಕೂಡ ಹೇಳಿದರು. ಸೊ ಹಂಗಾಗಿ ಯಾಕೆ ಈ ರೀತಿಯ ಕಿತ್ತಾಟ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇಬ್ಬರು ಶ್ರೀರಾಮುಲು ಆ್ಯಂಡ್ ಜನಾರ್ದನ್ ರೆಡ್ಡಿ ಅವರ ಆಪ್ತತೆ ಆಗಿರ್ಬೋದು, ಅವರ ಸ್ನೇಹ ಯಾವ ರೀತಿಯಾಗಿ ಇತ್ತು ಅಂಥೇಳಿ. ಇಷ್ಟು ಚೆನ್ನಾಗಿರೋರು ಇದ್ದಕ್ಕಿದ್ದಾಗೆ ಏನಾಯಿತು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಕರ್ನಾಟಕ BJPಯಲ್ಲಿ ಈ ಬಣ ಬಡಿದಾಟ ಅಂತೂ ಜೋರಾಗಿದೆ ಇತ್ತೀಚೆಗೆ. ಇದರ ಮಧ್ಯೆ ಈಗ ಕೇಸರಿ ಮನೆಯಲ್ಲಿ ಮತ್ತೊಂದು ಅಸಮಾಧಾನದ ಸ್ಫೋಟಗೊಂಡಿದೆ. ಮಾಜಿ ಸಚಿವರಾಗಿರುವಂಥ ಶ್ರೀರಾಮುಲು ಆಕ್ರೋಶಗೊಂಡಿದ್ದಾರೆ. BJPಯನ್ನು ತೊರೆಯುವ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಏನು ಅಂತಂದರೆ, ನಿನ್ನೆ ಸಮಿತಿ ಆಯ್ತಲ್ಲ, BJPಯ ಕೋರ್ ಕಮಿಟಿ ಸಭೆ ಏನಾಯ್ತಲ್ಲ, ಆ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ವಿರುದ್ಧ ರಾಮುಲು ಅವರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾರೆ. ಇಬ್ಬರ ಮಧ್ಯೆ ಏನಾಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ, ಮಾತಿನ ಚಕಮಕಿಯೂ ಕೂಡ ನಡೆಯುತ್ತೆ. ಬಳ್ಳಾರಿಯಲ್ಲಿ ಸಾಲು ಚುನಾವಣೆಯಲ್ಲಿ ಸೋತಿರೋದಕ್ಕೆ ರಾಮುಲುರನ್ನು ಹೊಣೆ ಮಾಡಲಾಗಿತ್ತು. ಇದಕ್ಕೆ ಸಿಡಿದೆದ್ದಿರುವಂಥ ರಾಮುಲು ರೆಡ್ಡಿಯ ವಿರುದ್ಧವೂ ಕೂಡ ಬೆಂಕಿ ಉಗುಳಿದ್ದಾರೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧವೂ ಕೂಡ ಸಮರ ಸಾರಿದ್ದಾರೆ. ನಾನು ಬೇಡ ಆದರೆ ಹೇಳಿ, ಪಕ್ಷವನ್ನು ಬಿಟ್ಟು ಹೋಗ್ತೀನಿ, ಬಿಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಸೊ BJPಯಲ್ಲಿ ವಿಜೇಂದ್ರ ಹಾಗೂ ಯತ್ನಾಳ್ ಬಣದ ಮಧ್ಯೆ ಈ ರೀತಿಯಾಗಿ ಈಗ ಗದ್ದುಗೆ ಗುದ್ದಾಟದ ನಡುವೆ ಒಂದು ಕಾಲದಲ್ಲಿ ಹೆಂಗಿದ್ರು ಅಂತಂದರೆ, ಆಪ್ತ ಸ್ನೇಹಿತರಾಗಿದ್ದರು ಮಾಜಿ ಸಚಿವರಾಗಿರುವಂಥ ಗಾಲಿ ಜನಾರ್ದನ್ ರೆಡ್ಡಿ ಆ್ಯಂಡ್ ಶ್ರೀರಾಮುಲು ಅವರು. ಈಗ ಅವರ ವಿರುದ್ಧವೇ ಮಾಜಿ ಸಚಿವರಾಗಿರುವಂಥ ಶ್ರೀರಾಮುಲು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಅಂದರೆ ನನ್ನನ್ನು ರಾಜಕೀಯವಾಗಿ ಮುಗಿಸಲು ಜನಾರ್ದನ್ ರೆಡ್ಡಿ ಯತ್ನಿಸಿದ್ದಾರೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಉಪಚುನಾವಣೆಯಲ್ಲಿ ಶ್ರೀರಾಮುಲು ಕೆಲಸ ಮಾಡಿಲ್ಲ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಕೆಲಸ ಮಾಡಿದವರಿಗೆ ಬೆಲೆನೇ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು ನಿನ್ನೆ ನಡೆದಿರುವಂಥ ಒಂದು ಸಭೆಯಲ್ಲಿ. ಏನು ಮಾಡಿದರೂ ಗೊತ್ತಿಲ್ಲ ಆಗಲಿ, ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ. ರಾಮುಲು ಅವರು ಇವತ್ತು ಸಂಡೂರು ಸೋಲಲಿಕ್ಕೆ ನೀನೇ ಕಾರಣ ಅನ್ನಂಥ ಆರೋಪಣೆಯನ್ನು ಮಾಡಿದರು. ನಾನು ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ. ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗ್ಗಾವಿನ ನಮ್ಮ ಭರತ್ ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿದ್ದೀನಿ. ನಂತರ ಉಳಿದಂಥ ಎಲ್ಲ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ. ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ 30 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾಯಿದ್ದೀನಿ. ಇವತ್ತು ಕಳಂಕವನ್ನು ಹೊತ್ಕೊಂಡಂಗಾಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂಥ ರಾಧಾಮೋಹನ್ ಅಗ್ರವಾಲ್ಗೆ ಅವ್ರಿಗೆ ನಾನು ತಿಳಿಸಿದ ನಂತರ ಕೂಡ ಅವ್ರು ಏನು ಹೇಳಿದ್ರು, ಇಲ್ಲ ನೀವೆಲ್ಲ ಸರಿ ಇಲ್ಲ, ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ, ನೀವೆಲ್ಲ ಹಿಂಗೆ ಮಾಡ್ತೀರಿ ಹಂಗೆ ಮಾಡ್ತೀರಿ. ನೋಡಿ ಸರ್, ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದರೆ ಯಾರು ತಪ್ಪಿದಸ್ತಿದ್ದಾರೋ ಅವ್ರ ಬಗ್ಗೆ ನೀವು ಹೇಳಿದ್ರಾಗಲಿ, ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡೂರು ಸೋಲಲಿಕ್ಕೆ ಕಾರಣ ಅನ್ನೋಂಥ ಮಾತನ್ನು ಹೇಳೋಕ್ಕೆ ಹೋಗ್ತಾಯಿದ್ರು. ಅದು ಸರಿಯಲ್ಲ ಅನ್ನೋಂಥದ್ದು ನಾನು ಗಟ್ಟಿಯಾಗಿ ವಾದಿಸಿದೆ. ಯಾಕಂದರೆ ಇವತ್ತು ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕಿಲ್ಲಾರ್ದಂತೆ
ಯಾರೇ ಆರೋಪಣೆ ಮಾಡಲಿ ಕಳಂಕ ಇಲ್ಲಾರ್ದಂತೆ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನಿ. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಬೇಡ. ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾಯಿದ್ದೀರಿ, ನನ್ನ ನೋವನ್ನು ಕೊಡ್ತಾಯಿದ್ರಿ. ಎಲೆಕ್ಷನ್ದಲ್ಲಿ ಕೂಡ 2 ಬಾರಿ ಸೋತೋಗಿದ್ದೀನಿ. ನಾನು ಲೋಕಸಭೆ ಸೋತೀನಿ, ವಿಧಾನಸಭೆ ಕೂಡ ಸೋತೋಗಿದ್ದೀನಿ. ನೋವು ಅಂತ ಐತೆ. ಇವತ್ತು ಗಾಯದ ಮೇಲೆ ಬರೀ ಹೇಳಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂತೇಳಿ ನಾನೇನು ಮಾಡಿದೆ, ಎದ್ದು ಹೋಗೋಕ್ಕೆ ಪ್ರಯತ್ನವನ್ನು ಮಾಡಿದೆ. ಮಾಡಿದಂಥ ಟೈಮಲ್ಲಿ ಸನ್ಮಾನ ಎಲ್ಲ ನಮ್ಮ ನಾಯಕರು, ನಮ್ಮ ಬಸವರಾಜ ಬೊಮ್ಮಾಯಿಯರಿದ್ದರು, ಅಶೋಕ್ ಅವರಿದ್ದರು, ನಂತರ ನಮ್ಮ ಸದಾನಂದ ಗೌಡರು ಇದ್ದರು, ನಂತರ ನಮಗೆ CT ರವಿ ಅವರಿದ್ದರು. ಅವರೆಲ್ಲರೂ ಸೇರಿ ರಾಮ್ಲು ಹಂಗೆ ಎದ್ದೋಳೋದು ಅದು ಶೋಭೆ ಅಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್, ಇವತ್ತು ನನ್ನ ನೋವಾಗಿದೆ, ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನು ಮಾಡಲಿದ್ರೆ ಅವ್ರು ಹೇಳಿದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿದರೆ ನಾನು ತಪ್ಪಿಸಲಾಗ್ತೀನಿ ಅಂತೇಳಿ ಅವ್ರು ಏನು ಮಾಡಿದೆ, ನಾನು ತಕ್ಷಣ ಅವ್ರಿಗೆ ನಾನು ತಿಳಿಸಿದೆ, ನಾನು ತಿಳಿಸಿದೆ, ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ. ನಾನು ಹಂಗೆ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ. ನಾನು ರಾಜ್ಯಾಧ್ಯಕ್ಷರೇ, ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು. ಯಾಕಂದರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.